ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ನಮ್ಮ ತಂದೆ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ನಿನ್ನ ಕೃಪಾಹಸ್ತಲ್ಲಿ ನಮ್ಮನ್ನೇ ಒಪ್ಪಿಸ್ತೇವೆ. ವಾಕ್ಯವನ್ನು ಕೇಳುವ ಪ್ರತಿಯೊಬ್ಬರನ್ನು ಪವಿತ್ರಾತ್ಮನೇ ನಿನ್ನ ಪ್ರಸನ್ನತೆಯಲ್ಲಿ ನಡೆಸು. ನಿನ್ನ ಸಹಾಯವಿಲ್ಲದೆ ನಿನ್ನ ವಾಕ್ಯಗಳನ್ನು ತಿಳ್ಕೊಳ್ಳೋದು ಅಸಾಧ್ಯವಾಗಿದೆ. ಅದೇ ರೀತಿ ವಾಕ್ಯವನ್ನು ಬೋಧಿಸುವ ನನಗೂ ಪವಿತ್ರಾತ್ಮನೇ ಸಹಾಯ ಮಾಡು. ನನ್ನ ಸಂಗಡವಿದ್ದು ನನ್ನನ್ನು ನಡೆಸು. ನನ್ನ ಬಾಯಿಂದ ಬರುವ ಪ್ರತಿಯೊಂದು ಮಾತುಗಳು ನಿನ್ನದಾಗಲಿ ಪವಿತ್ರಾತ್ಮ. ನನ್ನನ್ನು ನಿನ್ನ ವಶದಲ್ಲಿಟ್ಟು ಕೊನೆಯ ತನಕ ನಡೆಸಲು ಬಿಡುತ್ತಿದ್ದೇನೆ. ಎಲ್ಲ ಸ್ತುತಿ ಸ್ತೋತ್ರ ಘನ ಮಹಿಮೆ ತಂದೆ ಮಗ ಪವಿತ್ರಾತ್ಮರಿಗೆ ಸದಾಕಾಲವೂ ಸಲ್ಲಲಿ. ಆಮೇಲೆ ಪ್ರೈಸ್ ದ ಲಾರ್ಡ್. ನಾವು ಬಹಳ ಮುಖ್ಯವಾಗಿ ನಮ್ಮ ಆಲೋಚನೆಗಳನ್ನು ಹೇಗೆ ಹತೋಟಿಯಲ್ಲಿಡುವುದು ಇದರ ವಿಷಯದಲ್ಲಿ ಧ್ಯಾನಿಸಿದ್ದೇವೆ. ಒಂದು ಭಾಗ ನಾವು ಮುಗಿಸಿದ್ದೇವೆ ಬಹಳ ಅಗತ್ಯವಾಗಿ. ಯಾಕೆಂದರೆ ನಮ್ಮ ಜೀವಿತದಲ್ಲಿ ಎಲ್ಲ ನಮ್ಮ ಹತೋಟಿ ಈ ಮನಸ್ಸಿನಲ್ಲಿರ್ತದೆ. ನಮ್ಮ ಆಲೋಚನೆಗಳು ಎಲ್ಲ ಹತೋಟಿ, ಅಲ್ಲಿಂದ ನಮ್ಮ ಜೀವಿತ ಪ್ರಾರಂಭ ಆಗ್ತದೆ. ನಮ್ಮ ಭವಿಷ್ಯ ನಿರ್ಧಾರ ಆಗುವುದು ಇಲ್ಲಿ. ಅದರ ವಿಷಯದಲ್ಲಿ ನಾವು ತುಂಬ ವಿಷಯಗಳನ್ನು ಆಲೋಚನೆ ಮಾಡಿದ್ದೇವೆ. ಒಂದು ವಾಕ್ಯವನ್ನು ನಾವು ಮೊನ್ನೆ ನೋಡಿದ್ದೆವು, ಆದರೆ ಪುನಃ ಸ್ವಲ್ಪ ಅದನ್ನು ವಿವರವಾಗಿ ನೋಡೋಣ ಅಂತ ನನಗೆ ಅನಿಸ್ತದೆ. ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 11ನೇ ಅಧ್ಯಾಯಕ್ಕೆ ಹೋಗೋಣ. ಅಲ್ಲಿ 3ನೇ ವಾಕ್ಯ ನಾವು ನೋಡೋಣ. ಹೇಗೆ ಹವ್ವಳು ಸರ್ಪದ ಕುಯುಕ್ತಿಗೆ ಒಳಬಿದ್ದು ಮೋಸ ಹೋದಳೋ, ಹಾಗೆ ನಿಮ್ಮ ಮನಸ್ಸು ಕ್ರಿಸ್ತನ ವಿಷಯದಲ್ಲಿ ಇರಬೇಕಾದ ಯಥಾರ್ಥತ್ವವನ್ನು ಪಾತಿವ್ರತ್ಯವನ್ನು ಬಿಟ್ಟು ಕೆಟ್ಟು ಹೋಯಿತೆಂದು ನನಗೆ ಭಯ ಉಂಟು. ನೋಡಿ, ಇಲ್ಲಿ ಪೌಲನು ಏನು ಹೇಳ್ತಾನೆ, ಅಲ್ಲಿ ಉದಾಹರಣೆ ಕೊಡ್ತಾನೆ. ಏನು? ನಿಮ್ಮ ಮನಸ್ಸು ಕೆಟ್ಟು ಹೋಯಿತು. ಕ್ರಿಸ್ತನ ವಿಷಯದಲ್ಲಿರುವ ಸಂಗತಿಗಳು. ಈಗ ನಾವು ಬಹಳ ಅಗತ್ಯವಾಗಿ ಯಥಾರ್ಥತೆ, ಕ್ರಿಸ್ತನ ವಿಷಯವಾದ ಯಥಾರ್ಥತೆ ಅಂದರೆ ಏನು? ನಾವು ಡಾಕ್ಟ್ರಿನ್ ಅಂತ ಹೇಳ್ತೇವೆ. ಎಲ್ಲ ಸಂಗತಿಗಳಿಗೆ ಮೂಲ, ಆತ್ಮಿಕತೆಗೆ ಮೂಲ ಏನು? ಈಗ ನಾವು ರಕ್ಷಣೆ ವಿಷಯದಲ್ಲಿ, ರಕ್ಷಣೆ ನಮಗೆ ಉಚಿತಾರ್ಥವಾಗಿ ಉಂಟಾಗುವುದು. ಈಗ ನಾವು ಪರಿಶುದ್ಧತೆಯಲ್ಲಿ ಬೆಳೆಯಬೇಕು. ಈ ಎಲ್ಲ ಸಂಗತಿಗಳನ್ನು ನಮ್ಮ ಮನಸ್ಸಿನಲ್ಲಿ ಗಟ್ಟಿಯಾಗಿ ನಾವು ಇಟ್ಕೊಳ್ಬೇಕು. ಯಾಕೆಂದರೆ ಸೈತಾನನು ಕೂಡ ಮನಸ್ಸಿನ ಮೇಲೆ ದಾಳಿ ಮಾಡ್ತಾನೆ. ಈಗ ಅಲ್ಲಿ ಉದಾಹರಣೆ ಹವ್ವಳದು ಕೊಟ್ಟಿದೆ. ಆದಿಯಲ್ಲಿ ಯಾವಾಗ ದೇವರು ಮನುಷ್ಯನನ್ನು ಸೃಷ್ಟಿ ಮಾಡಿದನೋ ಆವಾಗಲೇ ಸೈತಾನನು ಹವ್ವಳ ಮೇಲೆ, ಅವಳ ಮನಸ್ಸಿನ ಮೇಲೆ ಆತನು ಯುದ್ಧ ಮಾಡಿದ್ದು, ಅಥವಾ ಅವಳ ಮನಸ್ಸಿನ ಮೇಲೆ ಆತನು ಶೋಧನೆ ತಂದದ್ದು. ಏನು ಮಾಡಿದನು? ದೇವರು ಈ ಮರದ ಹಣ್ಣನ್ನು ತಿನ್ನಬಾರ್ದೆಂದು ನಿಮಗೆ ಹೇಳಿದ್ದಾರೋ ಅಂತ ಕೇಳಿದನು. ಅಷ್ಟೇ ಕೇಳಿದ್ದು. ಅವನು ಯೋಚಿಸ್ಲಿಕ್ಕೆ ಹತ್ತಿದನು. ನೋಡಿ, ನೀವು ಅವಳ ಜಾಗದಲ್ಲಿದ್ದರೆ ಏನು ಮಾಡ್ತೀರಿ? ಆಲೋಚನೆ ಮಾಡ್ಲಿಕ್ಕೆ ಹತ್ತಿರ್ತೀರಿ. ಹೌದಾ, ಸೈತನ ಸರ್ಪನಿಗೆ ಎಲ್ಲಿ ತಿಳಿಯಿತು? ದೇವರು ನಮಗೆ ಹೇಳಿದ್ದು ಎಲ್ಲಿ ತಿಳಿಯಿತು? ಹಾಗಾದರೆ ಇವರಿಗೆಲ್ಲ ಸಂಗತಿ ಗೊತ್ತುಂಟು. ಎಲ್ಲ ಸಂಗತಿಗಳು ಮನಸ್ಸಿನಲ್ಲಿ. ಆದ್ದರಿಂದ ಅದಕ್ಕಾಗಿ ಅಲ್ಲಿ ನೋಡಿ ಬಿದ್ದು ಹೋದದ್ದು. ಅದೇ ರೀತಿಯಾಗಿ ಇವತ್ತು ಕೂಡ ಅನೇಕ ಜನರು ಧಾರ್ಮಿಕತೆಯಲ್ಲಿ ಸಮಸ್ಯೆಗಳು ಉಂಟಾದದ್ದು. ಈಗ ನಾನು ರಕ್ಷಣೆಯಲ್ಲಿ ಬಿದ್ದು ಹೋಗ್ತೇನೆ ಅಂತ ಹೇಳಿದಿಲ್ಲ. ರಕ್ಷಣೆ ನಮಗೆ ಉಚಿತಾರ್ಥವಾಗಿ ಕೊಡಲ್ಪಟ್ಟಿದ್ದು. ದೇವರು ಒಂದು ಸಾರಿ ಆರಿಸಿದ ಮೇಲೆ ದೇವರು ನಮ್ಮನ್ನು ಕೈ ಬಿಡುವುದಿಲ್ಲ. ದೇವರು ನಮ್ಮನ್ನು ನಡೆಸ್ತಾರೆ. ಅದು ಒಂದು ವಿಷಯ. ಆದರೂ ಕೂಡ ಈ ನಮ್ಮ ಪರಿಶುದ್ಧೀಕರಣದ ಸಮಯದಲ್ಲಿ ನಾವು ಹೆಚ್ಚು ಹೆಚ್ಚು ಆಶೀರ್ವಾದಗಳನ್ನು ಹೊಂದಬೇಕಾದರೆ ನಮಗೆ ಕ್ರಿಸ್ತನ ವಿಷಯದಲ್ಲಿ ಇರುವ ಯಥಾರ್ಥತೆ, ಅಂದರೆ ಸರಿಯಾದ ಒಂದು ಧಾರ್ಮಿಕ ಆಲೋಚನೆಗಳು ಸ್ಪಷ್ಟವಾಗಿರಬೇಕು. ಯಾಕೆಂದರೆ ಈ ವಿಷಯ ಹೇಳ್ತೇನೆಂದರೆ, ನಾವು ಕೂಡ ಯಾವಾಗ ಸತ್ಯ ಅರಿತುಕೊಂಡು ಕಥೋಲಿಕ್ ಸಭೆಯನ್ನು ಬಿಟ್ಟು ಬಂದೆವೋ ಆಗ ನಮ್ಮನ್ನು ಕೂಡ ಇದೇ ಸಮಸ್ಯೆಗೆ ಒಳಪಡಿಸಿದ್ದು.
ಆ ಸಭೆಗಳಲ್ಲಿ ಏನು ಮಾಡಿದ್ದಾರೆ ಅಂದರೆ, ನೀವು ಅದು ತಿನ್ನಬಾರ್ದು, ಇದು ತಿನ್ನಬಾರ್ದು, ಹೀಗೆ ಮಾಡಬಾರ್ದು, ಅದು ಮಾಡಬಾರ್ದು, ಎಲ್ಲ ಹಳೆ ಒಡಂಬಡಿಕೆಯಲ್ಲಿರುವುದು. ಹಂದಿಮಾಂಸ ತಿನ್ನಬಾರ್ದು, ಅದು ತಿನ್ನಬಾರ್ದು, ಈ ಮರದ ಹಣ್ಣನ್ನು ತಿನ್ನಬಾರ್ದು. ಇದೆಲ್ಲ ಎಲ್ಲಿಂದ? ಇವೆಲ್ಲ ಹೊಸ ಒಡಂಬಡಿಕೆಯಲ್ಲಿ ಯಾವುದು ಸಂಬಂಧಪಡದ ವಿಷಯಗಳು. ಯಾಕೆ ಅಂದರೆ ದೇವರು ಹೊಸ ಒಡಂಬಡಿಕೆಯಲ್ಲಿ ದೇವರು ರಚಿಸಿದ್ದು ಎಲ್ಲವೂ ಪರಿಶುದ್ಧವಾಗಿದೆ. ದೇವರಿಗೆ ಪ್ರಾರ್ಥನೆ ಮಾಡಿ ಅದನ್ನು ನಾವು ತಿನ್ಬೋದು, ತಿನ್ನಲಿಕ್ಕೆ ಕೊಟ್ಟ ವಿಷಯಗಳನ್ನು. ಈಗ ಅದರಲ್ಲಿ ನಮಗೆ ಯಾವ ಇದು ಇಲ್ಲ. ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ ಅದು ಹೇಳ್ತದೆ, ಕೊನೆಯ ದಿವಸಗಳಲ್ಲಿ ಕೆಲವರು ಅದು ತಿನ್ನಬಾರ್ದು, ಇದು ಅಂತ ನಿಮ್ಮನ್ನು ಮೋಸ ಮಾಡ್ತಾರೆ. ಈಗ ಈ ಎಲ್ಲ ಸಂಗತಿಗಳಿಂದ ನಮ್ಮ ಮನಸ್ಸಿನ ಮೇಲೆ ದಾಳಿ ನಡೆದಾಗ ನಮಗೆ ಸರಿಯಾದ ಧಾರ್ಮಿಕ ವಿಷಯಗಳನ್ನು ಆಲೋಚಿಸಲಿಕ್ಕೆ ಆಗೋದೇ ಇಲ್ಲ. ನಾವು ಇದೇ ಮಾಡಿ ಅದು ಮಾಡಬಾರ್ದು. ಮತ್ತು ಇವೆಲ್ಲ ನಮ್ಮ ತಿನ್ನುವ ವಿಷಯದಲ್ಲಿ ಭಾಳ ಕಷ್ಟ. ಯಾಕೆಂದರೆ ಒಂದು ಕುಟುಂಬ, ಒಂದು ಫಂಕ್ಷನಿಗೆ ಹೋಗ್ತೇವೆ, ಅಲ್ಲಿ ಎಲ್ಲ ನಮ್ಮ ಮನಸ್ಸೇ ಏನಾಗ್ತದೆ ಅಂದರೆ ಒಂದು ಅಪರಾಧಿಯ ಸ್ಥಾನದಲ್ಲಿ ಕೂತ್ಕೊಂಡಾಗ ಆಗ್ತದೆ. ನಮಗೆ ಯಾವತ್ತೂ ಕೂಡ ಗಿಲ್ಟ್ ಫೀಲಿಂಗ್ ಆಗ್ತದೆ. ಅಂದರೆ ನಮ್ಮಲ್ಲಿ ಒಂದು ಅಪರಾಧದ ಭಾವನೆ ಹುಟ್ಟಿಕೊಳ್ತದೆ ಬಹಳ ಅಗತ್ಯವಾಗಿ. ಅದಕ್ಕಾಗಿ ಸೈತಾನನು ನಮ್ಮ ಮನಸ್ಸಿನ ಮೇಲೆ ದಾಳಿ ಮಾಡ್ತಾನೆ, ತಿಳಿತಲ್ಲ. ಅದಕ್ಕಾಗಿ ಅಲ್ಲಿ ಪೌಲನು ಹೇಳ್ತಾನೆ ಆ ಸಂಗತಿಯನ್ನು. ಈಗ ಎಲ್ಲ ಸಂಗತಿಗಳನ್ನು ನಾವು ನೋಡಿದೆವು. ಈಗ ನಾವು ಸರಿಯಾಗಿ ಆಲೋಚನೆ ಮಾಡಬೇಕಾದ್ರೆ ಮೊದಲು ನಾವು ನೋಡಿದೆವು, ನಮಗೆ ಒಬ್ಬ ಸಹಾಯಕನು ದೇವರು ಕೊಟ್ಟಿದ್ದಾರೆ, ಪವಿತ್ರಾತ್ಮನು. ನಮಗೆ ಕ್ರೈಸ್ತರಿಗೆ ನಮಗೆ ಸರಿಬೀಳದ ಆಲೋಚನೆಗಳನ್ನು ತೆಗಿಲಿಕ್ಕೆ ನಮಗೆ ಪವಿತ್ರಾತ್ಮನ ಸಹಾಯ, ಒಬ್ಬ ಸಹಾಯಕನು ದೇವರು ಕೊಟ್ಟಿದ್ದಾರೆ. ಈಗ ಈ ಸರಿಬೀಳದ ಆಲೋಚನೆಗಳನ್ನು ನಾವು ಸರಿಯಾಗಿ ಅದನ್ನು ದೂರ ಮಾಡಬೇಕು ಅಥವಾ ಅದನ್ನು ಮನಸ್ಸಿನಿಂದ ತೆಗೆಯಬೇಕಾದರೆ ನಾವು ನಮ್ಮ ಆಲೋಚನೆಗಳ ಬಗ್ಗೆ ಕೆಲವು ಪ್ರಶ್ನೆಗಳನ್ನು ಕೇಳಬೇಕು. ಮತ್ತು ಈ ಪ್ರಶ್ನೆಗಳು ಏನು ಕಷ್ಟ ಇಲ್ಲ, ನಮಗೇ ಉತ್ತರ ನೀಡಲಿಕ್ಕೆ ಸಾಧ್ಯ ಆಗ್ತದೆ. ಸ್ಪಷ್ಟವಾದ ನಾವು ಅನೇಕ ಪ್ರಶ್ನೆಗಳಿವೆ ಇದಕ್ಕೆ ಸಂಬಂಧಪಟ್ಟು. ಮೊದಲನೇದು, ನಾವು ನಮ್ಮಲ್ಲಿರುವ ಆಲೋಚನೆಗಳು, ಮೊದಲನೇ ಪ್ರಶ್ನೆ, ನಮ್ಮನ್ನು ಎಲ್ಲಿ ಕೊಂಡೊಯ್ಯುತ್ತದೆ? ಒಂದು ವೇಳೆ ನಮಗೆ ನಮ್ಮ ಒಳ್ಳೆಯ ಭವಿಷ್ಯಕ್ಕೆ ಕೊಂಡೊಯ್ಯುತ್ತದ ಅಥವಾ ನಾಶನಕ್ಕೆ ಕೊಂಡೊಯ್ಯುತ್ತದ? ಇದನ್ನು ಮೊದಲು ಪ್ರಶ್ನೆ ಮಾಡಬೇಕಾದ ಪ್ರಶ್ನೆ. ನಮ್ಮಲ್ಲೀಗ ನಮಗೆ ಪ್ರತಿಯೊಬ್ಬರಿಗೆ ನೋಡಿ, ಬಹಳ ಈ ಎಲ್ಲ ಸಂಗತಿಗಳು ಬಹಳ ವೈಯಕ್ತಿಕವಾಗಿದೆ. ಯಾಕೆ ಗೊತ್ತಾ? ನಾವು ಯಾರಾದರೂ ನಮ್ಮ ಆಲೋಚನೆಗಳು ನಮ್ಮ ಹೆಂಡತಿ ಹತ್ರ ನಾವು ಹಂಚಿಕೊಳ್ತೇವ, ಅಥವಾ ಹೆಂಡತಿ ಗಂಡನ ಹತ್ರ ಹಂಚಿಕೊಳ್ತಾಳ, ಮಕ್ಕಳ ಹತ್ರ ಹಂಚಿಕೊಳ್ತಾರೆ? ಇಲ್ಲ, ಅದು ನಮ್ಮ ಮನಸ್ಸಿನ ಒಳಗಡೆನೇ ಇರ್ತದೆ. ಆದ್ದರಿಂದ ಈಗ ನಾವು ಈ ಪ್ರಶ್ನೆಗಳನ್ನು ಕೇಳಬೇಕು. ನಮ್ಮ ಮನಸ್ಸಿನಲ್ಲಿರುವ ಆಲೋಚನೆಗಳು ಯಾವುದಂತ ನಮಗೆ ಗೊತ್ತಿವೆ. ಈಗ ಅದಕ್ಕೆ ಸಂಬಂಧಪಟ್ಟು ನಾವು ಸ್ಪಷ್ಟವಾಗಿ ಕೆಲವು ಪ್ರಶ್ನೆಗಳನ್ನು, ಮೊದಲು ಈ ಆಲೋಚನೆಗಳು ನನ್ನನ್ನು ಎಲ್ಲಿ ಕೊಂಡೊಯ್ಯುತ್ತದೆ? ನನ್ನನ್ನು ಪರಲೋಕಕ್ಕೆ ಅಥವಾ ಜೀವ ಮಾರ್ಗದಲ್ಲಿ ಕೊಂಡೊಯ್ಯುತ್ತದ ಅಥವಾ ನಾಶ ಮಾರ್ಗದಲ್ಲಿ ಕೊಂಡೊಯ್ಯುತ್ತದೆ? ನಮಗೆ ಅದಕ್ಕೆ ಉತ್ತರ ಕೊಡಲಿಕ್ಕೆ ಏನು ಕಷ್ಟ ಇಲ್ಲ. ಒಂದು ವೇಳೆ ನಮಗೆ ನಾಶನ ಮಾರ್ಗಕ್ಕೆ ಕೊಂಡೊಯ್ಯುವುದಾದರೆ ಆ ಆಲೋಚನೆಗಳನ್ನು ನಾವು ತೆಗಿಲಿಕ್ಕೆ ದೇವರೊಂದಿಗೆ ಪ್ರಾರ್ಥನೆ ಮಾಡಿ. ಮೊದಲನೇ ಪ್ರಶ್ನೆ. ಎರಡನೇದ್ದು, ಈ ಆಲೋಚನೆಗಳು ನನ್ನ ಗುರಿ ಮುಟ್ಟಲಿಕ್ಕೆ ಸಹಾಯವಾಗ್ತವ ಅಥವಾ ನನ್ನ ಗುರಿ ಮುಟ್ಟಲಿಕ್ಕೆ ನನಗೆ ಅಡ್ಡಿ ಆಗ್ತವ ಅಂತ ಹೇಳಿ. ಈಗ ನಮ್ಮ ಗುರಿ ಏನು? ಪರಲೋಕಕ್ಕೆ ಮತ್ತು ದೇವರ ಆಶೀರ್ವಾದ ಹೊಂದಲಿಕ್ಕೆ. ಈಗ ನಾವು ಈ ಎಲ್ಲ ಆಲೋಚನೆಗಳು ಇದ್ದರೆ ನನಗೆ ದೇವರ ಆಶೀರ್ವಾದ ಹೊಂದಲಿಕ್ಕೆ ಸಾಧ್ಯ ಇದೆ. ಎರಡು ಚಿಂತನೆ ಮಾಡೋಣ. ಪರಲೋಕ ನಮಗೆ ದೇವರು ಉಚಿತವಾಗಿ ಕೊಟ್ಟದ್ದು. ದೇವರ ಆಶೀರ್ವಾದ ಹೊಂದಲಿಕ್ಕೆ ಸಾಧ್ಯ ಇದೆಯಾ? ನಾನು ನನ್ನ ಜೀವಿತದಲ್ಲಿ ಒಂದು ಸಾಕ್ಷಿಯಾಗಿ, ಒಂದು ಬೆಳಕಾಗಿ ಇರಲಿಕ್ಕೆ ಸಾಧ್ಯ ಇದೆಯಾ? ದೇವರ ಆಶೀರ್ವಾದ ಹೊಂದಿ ದೇವರ ದೃಷ್ಟಿಯಲ್ಲಿ ಯೋಗ್ಯನೆಂದು ಎನಿಸಿಕೊಂಡು ಪರಿಶುದ್ಧತೆಯಲ್ಲಿ ಬೆಳೆದು ಪರಲೋಕದಲ್ಲಿ ಒಂದು ಒಳ್ಳೆಯ ಬಹುಮಾನವನ್ನು ನನಗೆ ಸಿದ್ಧ ಮಾಡಿಸುವ ಈ ಹಾದಿಯಲ್ಲಿ ನನ್ನನ್ನು ತಗೊಂಡು ಹೋಗ್ತದ? ಆ ಗುರಿ ಮುಟ್ಟಲಿಕ್ಕೆ ನನಗೆ ಉಪಯೋಗವಾಗ್ತದೋ ಅಥವಾ ಆ ಗುರಿ ತಪ್ಪಿಸಲಿಕ್ಕೆ ನನಗೆ ಈ ಆಲೋಚನೆಗಳು ಸಾಧ್ಯ ಆಗ್ತಾವ ಅಂತ ನಾವು ತಿಳ್ಕೊಳ್ಬೇಕು. ಅದು ನಮಗೆ ಗೊತ್ತಾಗ್ತದೆ. ಮೂರನೇ, ನಮ್ಮ ಈ ಆಲೋಚನೆಗಳು ದೇವರ ವಾಕ್ಯಕ್ಕೆ ತಾಳೆ ಬೀಳುವುದಾ? ದೇವರ ವಾಕ್ಯದಲ್ಲಿ
ಅಥವಾ ದೇವರ ದೃಷ್ಟಿಯಲ್ಲಿ ಈ ಆಲೋಚನೆಗಳು ಸರಿಯೋ ತಪ್ಪೋ ನಮ್ಗೆ ಗೊತ್ತಾಗ್ತದೆ. ಅದಕ್ಕೇನು ಪ್ರಶ್ನೆ ಉತ್ತರಿಸಲಿಕ್ಕೆ ಯಾವುದಿಲ್ಲ. ಯಾಕೆಂದರೆ ನಾವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು, ಈ ಎಲ್ಲ ಆಲೋಚನೆಗಳು ನಾವು ಟಿ ವಿ ಮೊಬೈಲ್ ಮಾಧ್ಯಮಗಳ ಮೂಲಕ ನಮ್ಮಲ್ಲಿ ತುಂಬಿಕೊಂಡಿರುವ ಆಲೋಚನೆಗಳು ದೇವರ ವಾಕ್ಯಕ್ಕೆ ತಾಳೆ ಬೀಳುವ ಆಲೋಚನೆಗಳಲ್ಲ. ಮೊದಲು ನಾವು ತಿಳ್ಕೊಳ್ಬೇಕು. ಯಾಕೆಂದರೆ ನಮ್ಮ ಮನಸ್ಸಿನಲ್ಲಿ ಎಲ್ಲ ಕೆಟ್ಟ ಆಲೋಚನೆಗಳು ತುಂಬಲ್ಪಟ್ಟವೆ. ನಾವು ಬಲಹೀನರಂತ ನಾವು ಯೋಚಿಸ್ಬೋದು, ಇಲ್ಲ ನನಗೆ ಸಾಧ್ಯ ಇಲ್ಲ, ನನಗೆ ಈ ಆಲೋಚನೆಗಳನ್ನು ತೆಗೆದು ಹಾಕಲಿಕ್ಕೆ ಅಥವಾ ಅದನ್ನು ಓವರ್ಕಮ್ ಅಥವಾ ದಾಟಿ ಬರಲಿಕ್ಕೆ ಸಾಧ್ಯ ಇಲ್ಲ, ನನಗೆ ಈ ಆಲೋಚನೆಗಳು ಇದು ಕೊಡ್ತವೆ, ಸಮಸ್ಯೆ ಉಂಟಾಗ್ತವೆ ಅಂತ ಹೇಳಲಿಕ್ಕೆ ಯಾರೂ ನಾವು ಸಾಧ್ಯ ಇಲ್ಲ. ಯಾಕೆಂದರೆ ದೇವರು ನಮಗೆ ಪವಿತ್ರಾತ್ಮನು ಕೊಟ್ಟಿದ್ದಾನೆ. ನಮ್ಮಲ್ಲಿ ಪವಿತ್ರಾತ್ಮನು ವಾಸ ಮಾಡ್ತಾನೆ. ನಾವು ಪ್ರಾರ್ಥನೆ ಮಾಡಬೇಕು, ದೇವರ ಹತ್ರ ಬೇಡಿಕೊಳ್ಬೇಕು, ಪವಿತ್ರಾತ್ಮನ ಸಹಾಯ ಮಾಡಬೇಕು. ಪವಿತ್ರಾತ್ಮ ನಮ್ಮ ಹಂತ ಹಂತವಾಗಿ ಈ ಆಲೋಚನೆಗಳನ್ನು ತೆಗೆದು ನಮ್ಮನ್ನು ಪರಿಶುದ್ಧೀಕರಣದಲ್ಲಿ ಬೆಳೆಸುತ್ತಾರೆ. 4ನೇದು ಪ್ರಶ್ನೆ ನಾವು ಬಹಳ ಅಗತ್ಯವಾಗಿ, ಈ ಆಲೋಚನೆಗಳು ನಮ್ಮನ್ನು ಎತ್ತಿ ಹಿಡಿತವೆ ಅಥವಾ ನಮ್ಮನ್ನು ಕೆಡವಿ ಬೀಳ್ತವೆ ಅಂತ. ಈಗ ಕೆಟ್ಟ ಆಲೋಚನೆಗಳು ಏನು? ನಮ್ಮನ್ನು ವಿನಾಶಕ್ಕೆ ತಕೊಂಡು ಹೋಗಿ ನಮ್ಮನ್ನು ಕೆಡವಿ ಬೀಳ್ತದೆ. ಎಷ್ಟೋ ವಿಶ್ವಾಸಿಗಳು ಇವತ್ತು ಕೆಟ್ಟ ಆಲೋಚನೆಗಳ ಮೂಲಕ ವ್ಯಭಿಚಾರಕ್ಕೆ ಈ ಎಲ್ಲ ಸಂಗತಿಗಳಲ್ಲಿ ಸಿಕ್ಕಾಕೊಂಡು ಒಂದು ಸಮಸ್ಯೆಗೆ ಒಳಗಾಗಿ ಕುಟುಂಬಗಳು ಹಾಳಾಗಿವೆ. ಎಷ್ಟೋ ಕುಟುಂಬಗಳು ಹಾಳಾಗಿ ಹೋಗಿವೆ, ಎಲ್ಲ ಸಂಗತಿಗಳು. ಆದ್ದರಿಂದ ನಾವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು. ನಾವು ಪ್ರಶ್ನೆ ಕೇಳಬೇಕು, ಈ ಆಲೋಚನೆಗಳು ನನ್ನನ್ನು ಬಲಪಡಿಸುತ್ತದೆ ಅಥವಾ ಎತ್ತಿ ಹಿಡಿಯುತ್ತದೋ ಅಥವಾ ಕೆಡವಿ ಬೀಳಲಿಕ್ಕೆ ಸಾಧ್ಯ ಆಗ್ತದೋ? ಪ್ರತಿಯೊಬ್ಬರು ತಿಳ್ಕೊಳ್ಬೇಕು ಬಹಳ ಅಗತ್ಯವಾಗಿ. ಆಲೋಚನೆಗಳು ಮನಸ್ಸಿಗೆ ಬಂದಾಗ ನಮ್ಮ ಶರೀರಕ್ಕೆ ಒಳ್ಳೆಯದು ಅನಿಸ್ತದೆ. ಮುಖ್ಯವಾಗಿ ಲೈಂಗಿಕ ಆಲೋಚನೆಗಳು ನಮಗೆ ಶರೀರಕ್ಕೆ ಒಳ್ಳೆ. ಯಾಕೆಂದರೆ ಶರೀರದಲ್ಲಿ ಆಲೋಚನೆಗಳಿಗೆ ಒಂದು ಪ್ರತಿಕ್ರಿಯೆ ಆಗಿ ನಮ್ಮ ಶರೀರದಲ್ಲಿ ಒಂದು ಚಿಂತನೆ, ಒಂದು ಫೀಲಿಂಗ್ ಅಂತ ಹೇಳ್ತೇವೆ ನಾವು, ಬರ್ತದೆ, ನಮಗೆ ಒಳ್ಳೆಯದಂತ ಅನಿಸ್ತದೆ. ಆದರೆ ನಾವು ಬಹಳ ಅಗತ್ಯವಾಗಿ ಆಲೋಚನೆಗಳು ಬಂದ ಕೂಡಲೇ ನಾವು ತಿಳ್ಕೊಳ್ಬೇಕು, ಇದು ನನ್ನನ್ನು ಎಲ್ಲಿ ಕೆಡವಿ ಬಹಳ ಅಗತ್ಯವಾಗಿ ಹುಡುಗಿಯರು. ಯಾಕೆಂದರೆ ಒಂದು ಸಾರಿ ಸಮಾಜದಲ್ಲಿ ವ್ಯಭಿಚಾರಕ್ಕೆ ಸಂಬಂಧಪಟ್ಟು ಹುಡುಗಿಯರ ಸಮಸ್ಯೆ ಉಂಟಾದರೆ ಅವರಿಗೆ ಮತ್ತೆ ಆ ಸಮಾಜ ಯಾವತ್ತೂ ಒಪ್ಪಿಕೊಳ್ಳೋದಿಲ್ಲ. ಇದು ನಮ್ಮ ಸಮಾಜ. ಆದ್ದರಿಂದ ನಾನು ಭಾಳ ಎಚ್ಚರಿಸೋದು, ಗಂಡಸರಿಗೆ ಅಷ್ಟು ನಮ್ಮ ಸಮಾಜ ತಪ್ಪು ಧೋರಣೆ ಮಾಡೋದಿಲ್ಲ. ಇದು ಇಬ್ಬರದ್ದು ತಪ್ಪು. ಆದರೆ ನಾನು ಹೇಳೋದು ಬಹಳ ಅಗತ್ಯವಾಗಿ ಹುಡುಗಿಯರು, ಹೆಂಗಸರು ಬಹಳ ಎಚ್ಚರಿಕೆಯಿಂದ ಈ ಸಂಗತಿಗಳಲ್ಲಿ ಇರಬೇಕು. ಎಲ್ಲ ಆಲೋಚನೆಗಳು ನನ್ನನ್ನು ಎಲ್ಲಿ ಕೊಂಡೊಯ್ತವೆ, ವಿನಾಶಕ್ಕೆ ನನ್ನನ್ನು ಬೆಳೆಸ್ತದೆ ಅಥವಾ ನನ್ನ ಎತ್ತಿ ಕಟ್ಟುತ್ತೇವೆ. ಒಂದು ಸಾರಿ ನಾವು ಕೆಟ್ಟ ಪಾಪಕ್ಕೆ ಒಳಗಾಗಿ ಎಲ್ಲರಿಗೆ ತಿಳಿದು ಹೋದರೆ ಮತ್ತೆ ನಮ್ಮನ್ನು ಯಾರೂ ಕೂಡ ಒಪ್ಪಿಕೊಳ್ಳುವುದಿಲ್ಲ ಒಳ್ಳೆಯವರಂತ. ನಮಗೆ ಅದು ಒಂದು ಪಟ್ಟ ಕಟ್ಟಿಯಾಯಿತು. ಬಹಳ ಅಗತ್ಯವಾಗಿ ನಾವು ತಿಳ್ಕೊಳ್ಬೇಕು. ಆದ್ದರಿಂದ ನಾವು ಈ ಆಲೋಚನೆಗಳು ನಮ್ಮನ್ನು ಬೀಳಿಸ್ತದೋ ಎತ್ತಿ ಕಟ್ತೋ ಅಂತ ಹೇಳಿ. 5ನೇದಾಗಿ, ಈ ಆಲೋಚನೆಗಳನ್ನು ನಾವು ಇತರರೊಂದಿಗೆ ಹಂಚಿಕೊಳ್ಬಹುದಾ ಅಂತ ಹೇಳಿ. ಈ ಪ್ರಶ್ನೆ ಕೇಳಿದಾಗ ನಮಗೆ ತಿಳಿಯುತ್ತದೆ ಆಲೋಚನೆಗಳು ಯಾರಂತ. ನೋಡಿ, ನಾವು ಎಲ್ಲ ನಮ್ಮ ಆಲೋಚನೆಗಳನ್ನು ಎಲ್ಲರೊಂದಿಗೆ ಹಂಚಿಕೊಳ್ತೇವೆ ಅಂತ ಹೇಳಿ ಬೇಡ. ನಮ್ಮ ಕುಟುಂಬದವ್ರ ಹತ್ರ ಹಂಚಿಕೊಳ್ತೇವ, ನಮ್ಮ ಹೆಂಡತಿ ಹತ್ರ ನಾವು ಹಂಚಿಕೊಳ್ತೇವ, ಅದೇ ರೀತಿ ಹೆಂಡತಿ ಗಂಡನ ಹತ್ರ ಹಂಚಿಕೊಳ್ತಾರೆ, ಮಕ್ಕಳೊಂದಿಗೆ ಹಂಚಿಕೊಳ್ತಾರೆ, ನಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ತೇವ. ಯಾವ ಆಲೋಚನೆಗಳನ್ನು ನಾವು ಹಂಚಿಕೊಳ್ಳೋದಿಲ್ಲ? ಕೆಟ್ಟ ಆಲೋಚನೆಗಳನ್ನು ಮಾತ್ರ ಹಂಚಿಕೊಳ್ಳೋದಿಲ್ಲ. ಒಳ್ಳೆಯ ಆಲೋಚನೆಗಳು ಹಂಚಿಕೊಳ್ತೇವೆ. ನನಗೆ ಹೀಗೆ ಪ್ರಾರ್ಥನೆ ಮಾಡಬೇಕಂತ ಅನಿಸ್ತದೆ, ನಾವು ಉಪವಾಸ ಪ್ರಾರ್ಥನೆ ಮಾಡಬೇಕು, ನಾವು ವಾಕ್ಯದ ಧ್ಯಾನ ಮಾಡಬೇಕು, ನನಗೆ ಹಾಗೆ ಆಲೋಚನೆ ಬರ್ತದೆ, ನಾವು ಅವರಿಗೋಸ್ಕರ ಪ್ರಾರ್ಥನೆ ಮಾಡಬೇಕು. ಎಲ್ಲ ಆಲೋಚನೆ ಹಂಚಿಕೊಳ್ತೇವೆ. ಆದರೆ ಕೆಟ್ಟ ಆಲೋಚನೆ ನಾವು ಯಾವತ್ತೂ ಹಂಚಿಕೊಳ್ಳೋದಿಲ್ಲ. ಅದರಿಂದ 5ನೇ ಪ್ರಶ್ನೆ, ಇದನ್ನು ನಾವು ಇತರರೊಂದಿಗೆ ಹಂಚಿಕೊಳ್ತೇವ? ಮತ್ತು ಈ ಆಲೋಚನೆಗಳು ಪರಲೋಕ ಮತ್ತು ದೇವರ ವಾಕ್ಯಕ್ಕೆ ತಾಳೆಯಾಗಿವೆ ಅಥವಾ ಆ ವಾಕ್ಯದ
ಒಂದು ವಿಷಯದಲ್ಲಿ, ದೇವರಿಗೆ ಸಂಬಂಧಪಟ್ಟ ವಿಷಯದಲ್ಲಿ ಆ ಆಲೋಚನೆಗಳು ಸರಿಯೋ ಅಂತ ಹೇಳಿ. ಆರನೇದಾಗಿ ಬಹಳ ಅಗತ್ಯವಾಗಿ ನಾವು ತಿಳ್ಕೊಳ್ಬೋದು, ಈ ಆಲೋಚನೆಗಳು ಎಲ್ಲಿಂದ ಪ್ರಾರಂಭ ಆಗ್ತವೆ. ದೇವರಿಗೆ ಸಂಬಂಧಪಟ್ಟ ಕ್ರಿಸ್ತನ ಸುವಾರ್ತೆ ಅಥವಾ ಈ ಆತ್ಮಿಕತೆಗಳಿಂದ ಈ ಆಲೋಚನೆಗಳು ಪ್ರಾರಂಭ ಆಗ್ತವ, ಅಥವಾ ಲೋಕಕ್ಕೆ ಸಂಬಂಧಪಟ್ಟ ವಿಷಯಗಳಿಂದ ಪ್ರಾರಂಭ ಆಗ್ತದೆ. ಯಾವುದೇ ಆಗ್ಬೋದು, ಮದ, ಮೋಸ, ಮತ್ಸರ, ಇದಕ್ಕೆ ಎಲ್ಲ ಸಂಬಂಧಪಟ್ಟ ಸಂಗತಿಗಳು. ನೋಡಿ, ಅಲ್ಲಿ ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ ಅಲ್ಲಿ ಸ್ಪಷ್ಟವಾಗಿ ಉಂಟು. ಪವಿತ್ರಾತ್ಮನಿಗೆ ಸಂಬಂಧಪಟ್ಟ ಗುಣಗಳು ಯಾವುದು, ಸೈತಾನಿಗೆ ಸಂಬಂಧಪಟ್ಟ ಅಂದರೆ ಲೋಕಕ್ಕೆ ಸಂಬಂಧಪಟ್ಟ ಗುಣಗಳು ಯಾವುದು, ಎರಡೂ ಇದೆ. ಈಗ ನಾವು ತಿಳ್ಕೊಳ್ಬೇಕು, ಈ ನಮ್ಮ ಆಲೋಚನೆಗಳು ಲೋಕದ ಸಂಗತಿಗಳಿಂದ ಹುಟ್ಟಿಕೊಂಡವ ಅಥವಾ ಮೇಲಿರುವುಗಳ ಮೇಲೆ. ಅಲ್ಲಿ ಪೌಲನು ಹೇಳ್ತಾನೆ, ನೀವು ಮೇಲಿರುವುಗಳ ಮೇಲೆ. ನಾವು ಕೊಲೊಸ್ಸದವರಿಗೆ ಇವತ್ತು ಇದಕ್ಕೆ ಆಧಾರವಾಗಿ ಓದಿದ ವಾಕ್ಯದಲ್ಲಿ ಅಲ್ಲಿ ನೋಡಿ, ನೀವು ಮೇಲಿರುವುಗಳ ಮೇಲೆ ಮನಸ್ಸಿಡಿರಿ. ಅಂದರೆ ಏನು? ದೇವರಿಗೆ ಸಂಬಂಧಪಟ್ಟ ವಿಷಯಗಳಲ್ಲಿ, ವಾಕ್ಯಕ್ಕೆ ಸಂಬಂಧಪಟ್ಟ ವಿಷಯಗಳಲ್ಲಿ, ಪ್ರಾರ್ಥನೆಗೆ ಸಂಬಂಧಪಟ್ಟ ವಿಷಯಗಳಲ್ಲಿ, ಆತ್ಮಿಕತೆಗೆ ಸಂಬಂಧಪಟ್ಟ ವಿಷಯಗಳಲ್ಲಿ ನಮ್ಮ ಆಲೋಚನೆಗಳು ಅಲ್ಲಿಂದ ಪ್ರಾರಂಭವಾಗುವುದಾದರೆ ನಮ್ಮ ಆಲೋಚನೆಗಳು ಒಳ್ಳೆಯದಾಗಿರುತ್ತವೆ. ಆದರೆ ಲೌಕಿಕ ಸಂಗತಿಗಳಿಂದ ಇರುವುದಾದರೆ ಅದು ಬಹಳ ನಮ್ಮನ್ನು ವಿನಾಶದ ದಾರಿಯಲ್ಲಿ ಕೊಂಡೊಯ್ಯುತ್ತದೆ. 8ನೇದಾಗಿ ನಾವು ತಿಳ್ಕೊಳ್ಬೇಕು, ಈ ಆಲೋಚನೆಗಳು ನಮ್ಮನ್ನು ಅಪರಾಧಿಯಾಗಿ ಮಾಡುತ್ತದೋ. ನೋಡಿ, ಬಹಳ ಅಗತ್ಯವಾಗಿ ನಾವು ಪ್ರತಿಯೊಬ್ಬರು ತಿಳ್ಕೊಳ್ಬೇಕು. ನೋಡಿ, ತಪ್ಪು ಎಲ್ಲರೂ ಮಾಡ್ತಾರೆ, ಅನ್ಯರು ಮಾಡ್ತಾರೆ, ವಿಶ್ವಾಸಿಗಳು ಮಾಡ್ತಾರೆ. ಸ್ವಲ್ಪ ಅನ್ಯರು ಜಾಸ್ತಿ ಮಾಡ್ಬೋದು, ಅದಕ್ಕೆ ಕಾರಣ ಹೇಳ್ತೇನೆ. ವಿಶ್ವಾಸಿಗಳು ನಾವು ಸ್ವಲ್ಪ ಕಮ್ಮಿ ತಪ್ಪು ಮಾಡಬಹುದು, ಆದರೂ ನಾವು ತಪ್ಪು ಮಾಡ್ತೇವೆ. ಆದರೆ ವ್ಯತ್ಯಾಸ ಏನು? ನಾವು ತಪ್ಪು ಮಾಡಿದಾಗ ನಮ್ಮ ಒಂದು ಮನಸ್ಸಾಕ್ಷಿಗೆ ಕೊರಗುವಿಕೆ ಉಂಟು, ಒಂದು ಗಿಲ್ಟ್ ಫೀಲಿಂಗ್ ಅಂತ ಹೇಳ್ತೇವೆ, ಒಂದು ಅಪರಾಧಿಯ ಕೊರಗುವಿಕೆ ನಮಗೆ ಉಂಟು. ನಾವು ಮತ್ತೆ ಕೂಗ್ತೇವೆ, ನಾವು ದೇವರ ಹತ್ರ ಕ್ಷಮಾಪಣೆ ಬೇಡ್ತೇವೆ. ಇದು ಬಹಳ ಒಳ್ಳೆಯ ಸಂಗತಿ. ಕೆಲವರಿಗೆ ಇದು ಕೂಡ ಇರುವುದಿಲ್ಲ. ತಪ್ಪು ಮಾಡಿದಾಗ ಅವರ ಮನಸ್ಸಾಕ್ಷಿ ಅಷ್ಟು ಕಠಿಣ ಆಗಿ ಹೋಗಿದೆ. ನೋಡಿ, ನಾವು ಪ್ರತಿಯೊಬ್ಬರು ತಿಳ್ಕೊಳ್ಬೇಕು, ಒಂದು ಸಾರಿ ಪಾಪ ಮಾಡಿದಾಗ ನಮ್ಮ ಮನಸ್ಸಾಕ್ಷಿ ನಮಗೆ ಆ ಕೊರಗುವಿಕೆ, ನಮ್ಮ ಅಪರಾಧ ನಿರ್ಣಯ ಇರ್ತದೆ. ನೀವು ಅದಕ್ಕೆ ಯಾವುದೇ ನೀವು ಕಿವಿ ಕೊಡದೆ ಅಥವಾ ಆ ಕಡೆಗೆ ನಿಮ್ಮ ಆಲೋಚನೆ ಇಲ್ಲದೆ ನೀವು ಸುಮ್ಮನಿದ್ದರೆ ಮತ್ತೆ ನಿಮ್ಮ ಮನಸ್ಸಾಕ್ಷಿಯೇ ಏನಾಗ್ತದೆ, ಆ ಅಪರಾಧದ ನಿರ್ಣಯ ಕೊಡುವುದಿಲ್ಲ. ಸರಿ, ನೀನು ಮಾಡೋದು ಸರಿ ಅಂತ ಹೇಳಿ. ನೋಡಿ, ಈಗ ತುಂಬ ಜನರು ನೋಡಿ, ಕೆಲವರು ವ್ಯಭಿಚಾರದ ವಿಷಯದಲ್ಲಿ ಅವರಿಗೆ ತಪ್ಪು ಅಂತ ಎಂಬ ಮನವರಿಕೆನೇ ಇಲ್ಲ. ಅದು ಒಂದು ದೇವರು ಕೊಟ್ಟದ್ದು ನಮಗೆ ಏನು ಅನುಭವ ಮಾಡಲಿಕ್ಕೆ ಅಂತ ಹೇಳಿ, ತಪ್ಪಂತ ಅವ್ರ ಹತ್ರ ಮನಸ್ಸಿನಲ್ಲಿ ಇಲ್ಲ. ಇದು ಬಹಳ ಒಂದು ಅಪಾಯಕಾರ ಪರಿಸ್ಥಿತಿ. ಆದರೆ ನಮಗೆ ವಿಶ್ವಾಸಿಗಳಿಗೆ ನಾವು ತಪ್ಪು ಮಾಡಿದಾಗ ನಮ್ಮ ಮನಸ್ಸಾಕ್ಷಿ ಒಂದು ಅಪರಾಧದ ನಿರ್ಣಯ ಉಂಟಾಗುವಾಗ ನಮಗೆ ಏನಾಗ್ತದೆ, ಆವಾಗಲೇ ನಮಗೆ ಕ್ಷಮಾಪಣೆ ಮತ್ತು ಮನಸ್ಸಾಂತರಕ್ಕೆ ಒಂದು ದಾರಿ ಆಗ್ತದೆ. ಕೆಲವರಿಗೆ ತಾವು ಮಾಡಿದ ತಪ್ಪೇ ಅರಿಕೆ ಇಲ್ಲ, ಏನು ಮಾತಾಡ್ತಾರೆ, ಇಲ್ಲ ನಾನು ಮಾತಾಡಲೇ ಇಲ್ಲ, ನಾನು ಹಾಗೆ ಅಂತ ಯೋಚಿಸಲೇ ಇಲ್ಲ, ನಾವು ಹೀಗೆ ಅಂತ ಯೋಚಿಸಿಲ್ಲ. ನೀವು ಮಾಡುವ ಮಾತನ್ನು ನೀವು ಹೇಗೆ ಅರ್ಥ ಮಾಡ್ತೀರಿ ಅಂತ ಅಲ್ಲ, ಇನ್ನೊಬ್ಬರಿಗೆ ಹೇಗೆ ಏನಾಯಿತು, ಅವರು ಹೇಗೆ ಅರ್ಥ ಮಾಡಿಕೊಂಡು ಏನು ಅದರ ವಿಷಯದಲ್ಲಿ ಯೋಚಿಸಿದರು, ಅವರಿಗೆ ಹೇಗೆ ನೋವು ಉಂಟಾಯಿತು, ಅವರು ನಿಮ್ಮ ವಿಷಯದಲ್ಲಿ ಏನು ಯೋಚಿಸ್ತಾರೆ, ಇದೆಲ್ಲ ಸ್ಪಷ್ಟ ಜ್ಞಾನ ನಮಗೆ ಬೇಕು. ಆದ್ದರಿಂದ ನಾವು ಬಹಳ ತಪ್ಪಿತಸ್ಥರು, ದೋಷಿಗಳಾಗಿ ನಮ್ಮನ್ನು ಮಾಡ್ತದ ಅಂತ ಒಂದು ಗಿಲ್ಟ್ ಫೀಲಿಂಗ್ ಅಂತ ಹೇಳ್ತೇವೆ ನಾವು. ಇದನ್ನು ನಾವು ತಿಳ್ಕೊಳ್ಬೇಕು. ಮತ್ತು ನಾವು ಸಂಬಂಧಪಡದ ವಿಷಯಗಳಲ್ಲಿ, ನಮಗೆ ವಿಶ್ವಾಸಿಗಳಿಗೆ ಸಂಬಂಧಪಡದ ವಿಷಯದಲ್ಲಿ ಆಲೋಚನೆಗಳನ್ನು ನಾವು ಬಿಟ್ಟರೆ ನಮಗೆ ಸರಿಯಾದ ನಿರ್ಧಾರಗಳನ್ನು ಕೈಗೊಳ್ಳಲಿಕ್ಕೆ ಆಗ್ತದೆ. ನಾವು ಸರಿಯಾದ ನಿರ್ಧಾರಗಳು ನಮ್ಮ ಜೀವಿತದಲ್ಲಿ ಬರಬೇಕಾದರೆ ನಮ್ಮ ಆಲೋಚನೆಗಳು ಕೂಡ ಸರಿಯಾಗಿರಬೇಕು. ನಾವು
ನಮ್ಮ ಆಲೋಚನೆಗಳು ದೇವರಿಗೆ ಸಂಬಂಧಪಟ್ಟ ವಿಷಯಗಳ ಮೇಲೆ ಇವೆಯಾ, ಅಥವಾ ಲೈಂಗಿಕ ಮತ್ತು ಕಾಮಾಭಿಲಾಷೆ ಇದಕ್ಕೆ ಸಂಬಂಧಪಟ್ಟ ವಿಷಯಗಳ ಮೇಲೆ ಇದೆಯಾ? ಹಣ, ಅಂತಸ್ತು, ಏನು ಲೋಭ, ಈ ಎಲ್ಲ ಸಂಗತಿಗಳ ಮೇಲೆ ಇದೆಯಾ? ಇದನ್ನು ನಾವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು. ಯಾಕೆಂದರೆ ಎಲ್ಲ ಸಂಗತಿಗಳು ಪ್ರಾರಂಭ ಆಗೋದು ನಮ್ಮ ಮನಸ್ಸಿನಲ್ಲಿ. ಈಗ ನಾವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು. ವಿಶ್ವಾಸಿಗಳು ಒಂದು ಮಾತನ್ನು ನಾವು ತಿಳ್ಕೊಳ್ಬೇಕು, ಏನೆಂದರೆ ನಾವು ಕ್ರಿಸ್ತನನ್ನು ನಮ್ಮ ರಕ್ಷಕನೆಂದು ನಾವು ಅಂಗೀಕರಿಸಿದ್ದೇವೆ. ಈಗ ನಾವು ಕ್ರಿಸ್ತನನ್ನು ನಮ್ಮ ರಕ್ಷಕನೆಂದು ಅಂಗೀಕರಿಸಿದಾಗ ನಮ್ಮನ್ನು ದೇವರು ಒಂದು ಹೊಸ ಸೃಷ್ಟಿಯಾಗಿ ರೂಪಿಸಿದ್ದಾನೆ. ನಮಗೆ ದೇವರ ಆತ್ಮನನ್ನು ಕೊಟ್ಟಿದ್ದಾನೆ. ಈಗ ನಮ್ಮ ಮನಸ್ಸು ಕೂಡ ಕ್ರಿಸ್ತನ ಮನಸ್ಸಾಗಿ ಪರಿವರ್ತನೆ ಆಗಿದೆ. ಇದನ್ನು ನಾವು ಮೊದಲು ಮನಸ್ಸಿನಲ್ಲಿ ಗಟ್ಟಿ ಮಾಡಬೇಕು. ಈಗ ನಾವು ಹಳೆಯ ಸ್ವಭಾವದವರಲ್ಲ. ನಮ್ಮ ಹಳೆಯ ಜೀವಿತದಲ್ಲಿ ಬರುವ ಆಲೋಚನೆಗಳು ಈಗ ನಮ್ಮಲ್ಲಿ ಬರಬಾರ್ದು. ಈಗ ಆ ಆಲೋಚನೆಗಳಿಗೆ ನಾವು ಎಡೆ ಕೊಡಬಾರ್ದು. ಯಾಕೆಂದರೆ ನಾವು ಈಗ ನಾವು ಹೊಸ ಸೃಷ್ಟಿಗಳಾಗಿದ್ದೇವೆ. ನಾವು ಕ್ರಿಸ್ತನ ಮನಸ್ಸನ್ನು ಹೊಂದಿದವರು, ಕ್ರಿಸ್ತನವರು. ಆದ್ದರಿಂದ ನಾವು ಸ್ಪಷ್ಟವಾಗಿ ಇದನ್ನು ನಮ್ಮ ಮನಸ್ಸಿನಲ್ಲಿ ಗಟ್ಟಿಯಾಗಿ ನಾವು ನೆಲೆಗೊಳಿಸಬೇಕು. ಆಗ ನಮ್ಮ ಹಳೆಯ ಆಲೋಚನೆಗಳು ನಿಧಾನಕ್ಕೆ ನಾವು ಒಂದೊಂದು ಹಾಗೆ ದೂರ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕಾಗಿ ಬೇಕಾದ ಒಂದು ವಾಕ್ಯ ನಾವು ನೋಡೋಣ. ಕೊರಿಂಥದವರಿಗೆ ಬರೆದ ಪತ್ರಿಕೆ, ಮೊದಲನೇ ಪತ್ರಿಕೆಗೆ ಹೋಗೋಣ. ಅಲ್ಲಿ 2ನೇ ಅಧ್ಯಾಯ ನೋಡಿ. 2ನೇ ಅಧ್ಯಾಯ 16 ಮತ್ತು 17ನೇ ವಾಕ್ಯ ನಾವು ನೋಡೋಣ. 16ನೇ ವಾಕ್ಯ ನಾವು, ದೇವರ ಆತ್ಮನಿಂದ ನಡೆಸಿಕೊಳ್ಳುವವನು ಎಲ್ಲವನ್ನು ವಿಚಾರಿಸಿ ತಿಳ್ಕೊಳ್ಳುತ್ತಾನೆ, ಆದರೆ ಇವನನ್ನು ಯಾವನಾದರೂ ವಿಚಾರಿಸಿ ತಿಳ್ಕೊಳ್ಳುವುದಿಲ್ಲ. ಕರ್ತನ ಮನಸ್ಸು ತಿಳ್ಕೊಂಡು ಆತನಿಗೆ ಉಪದೇಶಿಸುವವನಾರು ಎಂದು ಬರೆದಿದ್ದಿಲ್ಲ. ನಮಗಾದರೂ ಕ್ರಿಸ್ತನ ಮನಸ್ಸು ದೊರಕಿತು. ನೋಡಿ, ನಮಗಾದರೂ ಕ್ರಿಸ್ತನ ಮನಸ್ಸು ದೊರಕಿತು. ಈಗ ಏನು, ನಮಗೆ ನಾವು ಯಾವಾಗ ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟೇವಾ, ಯಾವಾಗ ನಮ್ಮನ್ನು ಕ್ರಿಸ್ತನನ್ನು ನಾವು ರಕ್ಷಕನೆಂದು ಅಂಗೀಕರಿಸಿದ್ದೇವಾ, ಈಗ ನಮಗೆ ಹೊಸ ಮನಸ್ಸು ಕೊಡಲ್ಪಟ್ಟಿದೆ. ಕ್ರಿಸ್ತನ ಮನಸ್ಸು ನಮಗೆ ಕೊಡಲ್ಪಟ್ಟಿದೆ. ನಾವು ಕ್ರಿಸ್ತನ ಹಾಗೆ ಆಲೋಚನೆ ಮಾಡಲು ಬಲವುಳ್ಳವರಾಗಿದ್ದೇವೆ. ಆದ್ದರಿಂದ ಯಾವ ವಿಶ್ವಾಸ ಕೂಡ ಹೇಳುವುದು ಬೇಡ, ನಾನು ಬಲಹೀನನು ಅಂತ ಅಲ್ಲ. ನಮಗೆ ದೇವರ ಆತ್ಮನು ಕೊಡಲ್ಪಟ್ಟಿದ್ದಾನೆ. ಈಗ ದೇವರ ಆತ್ಮನು ಕೊಡಲ್ಪಟ್ಟ ಮೇಲೆ ನಮಗೆ ಕ್ರಿಸ್ತನ ಮನಸ್ಸು ಸಿಕ್ಕಿದೆ. ನಮ್ಮ ಮನಸ್ಸಿನಲ್ಲಿ ಕ್ರಿಸ್ತನಿಗೆ ಸಂಬಂಧಪಟ್ಟ ಆಲೋಚನೆಗಳೇ ಮಾತ್ರ ಅಲ್ಲಿ ಇರಬೇಕು. ಇದು ಒಂದೇ ಸಾರಿ ನಡೆಯುವ ಸಂಗತಿಗಳಲ್ಲ. ನಾವು ಕ್ರಿಸ್ತನಿಗೆ, ಅದಕ್ಕೆ ಸ್ಯಾಂಟಿಫಿಕೇಶನ್ ಅಥವಾ ಪರಿಶುದ್ಧೀಕರಣ ಅಂತ ನಾವು ಹೇಳ್ತೇವೆ. ಹಂತ ಹಂತವಾಗಿ ನಾವು ಕ್ರಿಸ್ತನ ಹಾಗೆ ಮಾರ್ಪಡಿಸ್ತಾ ಇದ್ದೇವೆ. ಈಗ ದೇವರು ನಮ್ಮನ್ನು ಮಾರ್ಪಾಡುವುದು, ಆದರೆ ಇದರಲ್ಲಿ ನಮ್ಮ ಕಾರ್ಯ ಕೂಡ ಇದೆ. ನಾವು ಎಷ್ಟು ವಾಕ್ಯದ ಜ್ಞಾನವನ್ನು ಹೆಚ್ಚುತ್ತೇವೋ ಅಷ್ಟು ನಮ್ಮ ಮನಸ್ಸಿನ ಒಳಗಡೆ, ಅದು ಮುಂದಕ್ಕೆ ನಾನು ಹೇಳ್ತೇನೆ, ನಮ್ಮ ಮನಸ್ಸನ್ನು ಹತೋಟಿಯಲ್ಲಿ ಹೇಗೆ ಇಡುವುದಂತ. ಆಗ ಸ್ಪಷ್ಟವಾಗಿ ಇನ್ನೂ ದೇವರ ವಾಕ್ಯಗಳ ಮೂಲಕ ಹೇಗೆ, ಆಗ ನಮಗೆ ಸರಿಯಾಗಿ ಇನ್ನೂ ಮನದಟ್ಟಾಗ್ತದೆ. ಈಗ ಈ ಸಂಗತಿಗಳು ದೇವರ ವಾಕ್ಯದ ಮೂಲಕ, ಪ್ರಾರ್ಥನೆ ಮೂಲಕ ನಾವು ಹಂತ ಹಂತವಾಗಿ ಕ್ರಿಸ್ತನಲ್ಲಿ ನಾವು ಬೆಳೆಕೊಂಡಾಗ ನಮ್ಮ ಮನಸ್ಸು ಕೂಡ ಕ್ರಿಸ್ತನ ಮನಸ್ಸಾಗಿ ಪರಿವರ್ತನೆಗೊಳ್ಳುತ್ತಾ ಇರ್ತದೆ. ಇದನ್ನು ನಾವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು. ನಮ್ಮ ಆಲೋಚನೆಗಳು ಕ್ರಿಸ್ತನ ಆಲೋಚನೆಗಳಾಗಿ ಮಾರ್ಪಡಿಸುತ್ತಾ ಇದ್ದೇವೆ. ನಾವು ಬಹಳ ಅಗತ್ಯವಾಗಿ 9ನೇ ಪ್ರಶ್ನೆ ಏನು ಕೇಳಬೇಕಂದ್ರೆ, ನಮ್ಮ ಆಲೋಚನೆಗಳು ನನ್ನನ್ನು ಒಬ್ಬ ಕ್ರಿಸ್ತನ ಶಿಷ್ಯನನ್ನಾಗಿ ಅಥವಾ ಒಂದು ಅನುಯಾಯಿ, ಕ್ರಿಸ್ತನನ್ನು ಹಿಂಬಾಲಕನಾಗಿ ಮಾಡುತ್ತದೋ, ಅಥವಾ ಒಬ್ಬ ಅವಿಶ್ವಾಸಿಯಾಗಿ ನನ್ನ ಆಲೋಚನೆಗಳು ನನ್ನನ್ನು ನಡೆಸ್ತವ ಅಂತ ತಿಳ್ಕೊಳ್ಳ. ನನ್ನ ಆಲೋಚನೆಗಳು ನನಗೆ ಒಬ್ಬ ಕ್ರಿಸ್ತನ ಫಾಲೋವರ್ ಅಂತ ಹೇಳ್ತೇವೆ, ಅಥವಾ ಕ್ರಿಸ್ತನ ಶಿಷ್ಯ, ಡಿಸೈಪಲ್, ಅಥವಾ ಕ್ರಿಸ್ತನ ಹಿಂಬಾಲಕನು ಅಂತ ಆಲೋಚನೆಗಳು ಇವೆಯಾ? ಈ ಪ್ರಶ್ನೆ ನಾವು ಕೇಳಬೇಕು.
ನನ್ನ ಆಲೋಚನೆಗಳು ಅದಕ್ಕೆ ತಾಳೆ ಬೀಳುವುದಾ? ನಾನು ಒಬ್ಬ ಕ್ರಿಸ್ತನ ಶಿಷ್ಯನಾಗಿ, ಕ್ರಿಸ್ತನ ಹಿಂಬಾಲಕನಾಗಿ ಸರಿ ಬೀಳುವ ಆಲೋಚನೆಗಳು ನನ್ನಲ್ಲಿ ಇವೆಯಾ? ಈ ಪ್ರಶ್ನೆಯನ್ನು ನಾವು ತಿಳ್ಕೊಳ್ಬೇಕು. ಬಹಳ ಅಗತ್ಯವಾಗಿ ಈ ಸಂಗತಿಗಳಲ್ಲಿ ನಾವು ಇರಬೇಕು. ಇನ್ನೊಂದು ಬಹಳ ಅಗತ್ಯವಾಗಿ ಒಂದು ವಾಕ್ಯವನ್ನು ನಾವು ನೋಡೋಣ. ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆಗೆ ಹೋಗಿ ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 6ನೇ ಅಧ್ಯಾಯಕ್ಕೆ ಹೋಗೋಣ. ಅಲ್ಲಿ 17ನೇ ವಾಕ್ಯ ನೋಡಿ. 6:17 ಎಂದು ಹೇಳಿದ್ದಾನೆ. ಆದ್ದರಿಂದ ಅನ್ಯ ಜನರ ಮಧ್ಯದಲ್ಲಿಂದ ಹೊರಟು ಬಂದು ಪ್ರತ್ಯೇಕವಾಗಿರಿ, ಅಶುದ್ಧವಾದ ಯಾವುದನ್ನು ಮುಟ್ಟದಿರಿ ಎಂದು ಕರ್ತನು ಹೇಳುತ್ತಾನೆ. ಅನ್ಯ ಜನರ ಮಧ್ಯದಿಂದ ಹೊರಟು ಬನ್ನಿ. ನಾವು ಕ್ರಿಸ್ತನ ಮನಸ್ಸನ್ನು ಹೊಂದಬೇಕಾದರೆ, ನಾವು ಅನ್ಯರೊಂದಿಗೆ ಇಜ್ಜೋಡೋದಾದರೆ ನಮಗೆ ಸಾಧ್ಯ ಇಲ್ಲ. ಯಾಕೆ? ಅವರು ಎಲ್ಲ ಲೌಕಿಕ ಸಂಗತಿಗಳನ್ನೇ ಮಾತಾಡ್ತಾ ಇರ್ತಾರೆ. ನೀವು ನೋಡಿ, ನೀವು ಕಾಲೇಜಲ್ಲಿ, ನಿಮ್ಮ ಶಾಲೆಯಲ್ಲಿ, ನಿಮ್ಮ ಪಕ್ಕದಲ್ಲಿ ನೀವು ಯಾರೊಂದಿಗೆ ಗೆಳೆತನವನ್ನು ಬೆಳೆಸಿಕೊಂಡಿದ್ದೀರಿ ಅಂತ ಯೋಚಿಸಿ. ಒಂದು ವೇಳೆ ನೀವು ಅನ್ಯರೊಂದಿಗೆ ಹಿಡಿದುಕೊಂಡ್ರೆ ಮೊಬೈಲಲ್ಲಿ ಕೆಟ್ಟದನ್ನು ನೋಡ್ತಾ ಇರ್ತಾರೆ ಅವರು. ಅಷ್ಟು ಮಾತ್ರ ಅಲ್ಲ, ನಮಗೆ ನೋಡ್ತಾರೆ, ನೋಡಪ್ಪ ಇದು ನೋಡಿ ಇದೆ ಅಂತ ಹೇಳಿ ನಮ್ಮ ಮನಸ್ಸಲ್ಲಿ ಬರ್ತದೆ. ಈಗ ಕಣ್ಣುಗಳು ನಮ್ಮ ಪ್ರಾರಂಭ. ಅದು ನೋಡಿದ ಕೂಡಲೇ ಆಲೋಚನೆಗಳು ನಮ್ಮ ಮನಸ್ಸಿನಲ್ಲಿ ಪ್ರಾರಂಭ ಆಗ್ತವೆ. ಅದಕ್ಕಾಗಿ ದೇವರ ವಾಕ್ಯ ಅವರಿಂದ ನಾವು ಬಿಟ್ಟು ಬಂದಿರೆಂದರೆ ನಮಗೆ ಸಂಬಂಧ ಇಲ್ಲದೆ ಅನಗತ್ಯವಾಗಿ ಇಲ್ಲ ಸಲ್ಲದ ಸಂಗತಿಗಳಿಂದ ನಾವು ದೂರ ಉಳಿಬೇಕು. ಅಂದರೆ ಏನು? ಅವರೊಂದಿಗೆ ಹರಟೆ ಹೊಡೆಯುವುದು, ಚರ್ಚಿಸುವುದು, ಅಷ್ಟು ಅವೆಲ್ಲ ಸಂಗತಿಗಳನ್ನು ಬಿಟ್ಟುಬೇಕು. ನೋಡಿ ಅವರ ಮಾತುಕತೆಗಳು ಹೇಗಿರ್ತವೆ, ಎಲ್ಲ ಲೌಕಿಕ ಸಂಗತಿಗಳ ಮೇಲೆ ಇರ್ತವೆ. ಅದಕ್ಕಾಗಿ ನಾವು ದೇವಜನರೊಂದಿಗೆ ಫೆಲೋಶಿಪ್ ಅಥವಾ ಅನ್ಯೂನ್ಯತೆಯನ್ನು ಇಟ್ಟುಕೊಳ್ಬೇಕು. ಫೋನಲ್ಲಿ ಊರಿನವ್ರ ಹತ್ರ ಗಂಟೆ ಮಾತಾಡಿದರೆ, ಅನ್ಯರೊಂದಿಗೆ ಮಾತಾಡಿದರೆ ನಮ್ಮ ಆಲೋಚನೆಗಳು ಅವರ ಆಲೋಚನೆಗೆ ತಾಳೆ ಬೀಳುವ ಆಲೋಚನೆಗಳೇ ನಮ್ಮ ಮನಸ್ಸಿನಲ್ಲಿ ಹುಟ್ಟಿಕೊಳ್ತವೆ. ನಾವು ಅವ್ರ ಹತ್ರ ಮಾತಾಡಬಾರ್ದಂತ ಹೇಳೋದಿಲ್ಲ. ಏನು, ಫೋನ್ ಮಾಡಿದ್ದೇವೆ, ಹೇಗಿದೆಯಾ, ಊಟ ಆಯಿತಾ, ಅಷ್ಟರಲ್ಲಿ ಮುಗಿಸಿಬಿಡಿ. ಅಲ್ಲಿಂದ ಮತ್ತೆ ದಾಟಲಿಕ್ಕೆ ಬಿಡಬೇಡಿ ಮಾತುಕತೆಯನ್ನು. ಅವರು ಹಾಗಿದ್ದರು, ಇವಳು ಅವನೊಟ್ಟಿಗೆ ಹೋದಲು, ಇವನು ಹೀಗೆ ಅಂತೆ. ಅಲ್ಲಿಯೇ ನೀವು ನಿಮಗೆ ಸ್ಪಷ್ಟವಾಗಿ ಗೊತ್ತುಂಟು ನೀವು ಎಲ್ಲಿ ತನಕ ಹೋಗ್ಬೋದಂತೆ. ಅಷ್ಟು ಬಿಟ್ಟುಬಿಡಿ. ನಾನು ಫೋನೇ ಮಾಡಬಾರ್ದು ಅಂತ ನಾನು ಹೇಳೋದಿಲ್ಲ, ನಾನು ಮಾತಾಡಬಾರ್ದಂತ ಹೇಳೋದಿಲ್ಲ. ಅವಳೊಂದೊಂದು ಕಡೆ ಹೇಳ್ತಾನೆ, ಹಾಗೆ ಆದರೆ ಈ ಲೋಕವನ್ನು ಬಿಟ್ಟು ನಾವು ಹೋಗ್ಬೇಕಾಗುತ್ತೆ ಅಂತ. ತಿಳಿತಲ್ಲ, ನಾವು ಸಂಬಂಧವನ್ನು ಇಟ್ಟುಕೊಳ್ಳೋಣ, ಆದರೆ ಬಹಳ ಎಚ್ಚರಿಕೆಯಿಂದ. ಈ ಸಂಬಂಧಗಳು ನನ್ನ ಆಲೋಚನೆಗಳನ್ನು ಸರಿಯಾದ ದಿಕ್ಕಿನಲ್ಲಿ ನನ್ನನ್ನು ಕೊಂಡೊಯ್ಯಲಿಕ್ಕೆ ಸಾಧ್ಯವಾಗ್ತದ, ಅಥವಾ ನನ್ನ ಈ ಸಂಬಂಧಗಳಿಂದ ನನ್ನ ಆಲೋಚನೆಗಳು ನನ್ನನ್ನು ತಪ್ಪು ದಾರಿಗೆ ಕೊಂಡೊಯ್ತವೆ ಅಂತ ನಾವು ತಿಳ್ಕೊಳ್ಬೇಕು. ಅಷ್ಟು ಸ್ವಲ್ಪ ಜ್ಞಾನ ನಮಗೆ ಬೇಕು. ತಿಳಿತಲ್ಲ, ಅದಕ್ಕಾಗಿ ಪೌಲನು ಹೇಳ್ತಾನೆ, ಅವರನ್ನು ಬಿಟ್ಟು ಹೊರಗೆ ಬನ್ನಿರಿ, ಅನ್ಯರೊಂದಿಗೆ ಬಿಟ್ಟು ನೀವು ಹೊರಗೆ ಬನ್ನಿರಿ. ತಿಳಿತಲ್ಲ, ನಮ್ಮ ಎಲ್ಲ ಸಂಗತಿಗಳು, ನಾವು ನಮ್ಮ ಜೀವನ ಶೈಲಿ. ಅದಕ್ಕಾಗಿ ನೋಡಿ, ಅಬ್ರಹಾಮನನ್ನು ದೇವರು ಅವನ ಊರು ಬಿಟ್ಟು ಯಾಕೆ ಬರಲಿಕ್ಕೆ ಹೇಳಿದ್ದು? ಅವನ ಮೇಲೆ ಸೈತಾನನ ಮೂಲಕ, ಅವರ ಜನರ ಮೂಲಕ ಸೈತಾನು ನಿರಂತರ ಅವರ ಮನಸ್ಸಿನ ಮೇಲೆ ಒಂದು ದಾಳಿ ಮಾಡ್ತಾ ಇರ್ತಾನೆ. ಈಗ ಅಬ್ರಹಾಮನಿಗೆ ಈ ಎಲ್ಲ ಸಂಗತಿಗಳು ಮಾತಾಡಲಿಕ್ಕೆ ಅಲ್ಲಿ ಯಾರಿಲ್ಲ, ಅವನ ಸಂಬಂಧದವರು ಎಲ್ಲ ಅವನ ಚಿಂತನೆಯಲ್ಲಿ ಬೆಳ್ಕೊಂಡ ಅವನ ದಾಸದಾಸಿಯರು ಅವರನ್ನು ಮಾತ್ರ ಇರುವುದು. ತಿಳಿತಲ್ಲ, ಅದಕ್ಕಾಗಿ ದೇವರು ಇಲ್ಲಿ ದೇವರ ವಾಕ್ಯ ಏನು ಹೇಳ್ತದೆ? ಅವರನ್ನು ಬಿಟ್ಟು ಬನ್ನಿರಿ, ಅನ್ಯರೊಂದಿಗೆ ಬೇರ್ಪಡಿಸಿರಿ ಅಂತ ಹೇಳಿ. ಇದನ್ನು ನಾವು ಬಹಳ ಅಗತ್ಯವಾಗಿ ತಿಳ್ಕೊಳ್ಬೇಕು. ಆದ್ದರಿಂದ ಕ್ರಿಸ್ತನ ಹಿಂಬಾಲಕರಾದ ನಾವು, ನಮ್ಮ ಆಲೋಚನೆಗಳು ದೇವರ ವಾಕ್ಯಕ್ಕೆ ಸಂಬಂಧಪಟ್ಟವ ಸ್ಪಷ್ಟವಾಗಿ ಇಲ್ಲಿ ತಿಳ್ಕೊಳ್ಬೇಕು. ನಾವು ಈ ಆಲೋಚನೆಗಳು ನಮ್ಮನ್ನು ಯಾರೊಂದಿಗೆ ಸಂಬಂಧ ಇಟ್ಟುಕೊಳ್ತದೆ, ನಾವು ಯಾವ ಸ್ಥಳಕ್ಕೆ ಹೋಗಲಿಕ್ಕೆ ನಮಗೆ ಪ್ರೇರೇಪಿಸುತ್ತದೆ, ನಾವು ಯಾವ ರೀತಿಯ ಬಟ್ಟೆಗಳನ್ನು ಹಾಕಲಿಕ್ಕೆ ನಮಗೆ ಪ್ರೇರೇಪಿಸ್ತದೆ, ಅದರಲ್ಲಿ ಕೂಡ ಅಗತ್ಯ ಇದೆ.
ಅದಕ್ಕಾಗಿ ದೇವರ ವಾಕ್ಯದಲ್ಲಿ ನಮಗೆ ಸರಿಯಾದ ಬಟ್ಟೆ ಹಾಕಲಿಕ್ಕೆ ನಮಗೆ ದೇವರ ವಾಕ್ಯದಲ್ಲಿ ಎಚ್ಚರಿಕೆ ಕೊಡ್ತದೆ. ನಾವು ಲೌಕಿಕರವರ ಹಾಗೆ ಹೇಗೆ ಬೇಕಾದರೂ ಹಾಗೆ ಬಟ್ಟೆ ಹಾಕಿ ಬಟ್ಟೆ ಧರಿಸ್ಕೊಂಡು ಹೋಗಲಿಕ್ಕೆ ಆಗೋದಿಲ್ಲ. ನಾವು ಬಹಳ ಹೇಳ್ತಾರೆ, ಕನ್ನಡ ಶಬ್ದ ನನಗೆ ಸರಿಯಾಗಿ ಬರ್ತಾ ಇಲ್ಲ, ಡೀಸೆಂಟ್ ಡ್ರೆಸ್ ಅಂತ, ಬೆಚ್ಚಗೆ ಆಗುವ ರೀತಿಯಲ್ಲಿ ಒಳ್ಳೆ ಒಳ್ಳೆ ಬಟ್ಟೆಗಳನ್ನು ಹಾಕಿ, ಅದರ ತಪ್ಪಿಲ್ಲ. ಆದರೆ ಶರೀರವನ್ನು ತೆರೆದಿಡುವ ಇಂಥದ್ದೆಲ್ಲ, ಅದಕ್ಕಾಗಿ ಎಲ್ಲ ನಮ್ಮ ಮನಸ್ಸಿನಲ್ಲಿ ಪ್ರಾರಂಭ ಆಗ್ತದೆ ಈ ಆಲೋಚನೆಗಳು. ಆದ್ದರಿಂದ ನಮಗೆ ಪ್ರತಿಯೊಂದು ಸಂಗತಿಗಳು ನಾವು ಭಾಳ ಎಚ್ಚರಿಕೆಯಿಂದ ತಿಳ್ಕೊಳ್ಬೇಕು. ಅದರಿಂದ ಪೌಲನಲ್ಲಿ ಹೇಳ್ತಾನೆ, ನೀವು ಅವರನ್ನು ಬಿಟ್ಟು ಹೊರಗೆ ಬನ್ನಿರಿ. ಬಹಳ ಅಗತ್ಯವಾಗಿ ಇವತ್ತಿನ ಈ ಧ್ಯಾನದಲ್ಲಿ ನಾವು ಅನೇಕ ಪ್ರಶ್ನೆಗಳನ್ನು ನೋಡಿದೆವು. 9 ಪ್ರಶ್ನೆಗಳು. ಪ್ರತಿಯೊಂದು ಪ್ರಶ್ನೆಗಳು ನಮಗೆ ಸರಿಯಾದ ದಿಕ್ಕಿನಲ್ಲಿ ನಮ್ಮ ಆಲೋಚನೆಗಳನ್ನು ನಿರ್ಧಾರ ಮಾಡಲಿಕ್ಕೆ, ಹತೋಟಿ ಮಾಡಲಿಕ್ಕೆ ಸಾಧ್ಯ. ಆದ್ದರಿಂದ ಇದನ್ನು ನಾವು ನಮ್ಮ ಮನಸ್ಸಿನಲ್ಲಿ ಗಟ್ಟಿಯಾಗಿಟ್ಟುಕೊಳ್ಳೋಣ. ನಮ್ಮ ಆಲೋಚನೆಗಳ ಬಗ್ಗೆ ನಾವೇ ಪ್ರಶ್ನೆ ಕೇಳೋಣ. ಯಾಕೆಂದರೆ ಈ ಎಲ್ಲ ಪ್ರಶ್ನೆಗಳು ನಾವೇ ಉತ್ತರಿಸಲಿಕ್ಕೆ ಸಾಧ್ಯ ಇರುವ ಪ್ರಶ್ನೆಗಳು. ಈಗ ಈ ಪ್ರಶ್ನೆಗಳ ಮೂಲಕ, ಅದಕ್ಕೆ ಉತ್ತರ ನಾವು ಹುಡುಕುವ ಮೂಲಕ ನಾವು ನಮ್ಮ ಆಲೋಚನೆಗಳನ್ನು ಸರಿಯಾದ ದಿಕ್ಕಿನಲ್ಲಿ ಹತೋಟಿಯಲ್ಲಿ ಇಡಲಿಕ್ಕೆ ನಮಗೆ ಸಾಧ್ಯ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸುವ ದೇವರು. ಆತನಿಗೆ ಯುಗ ಯುಗಾಂತರಗಳಿಗೆ ಸ್ತುತಿ ಸ್ತೋತ್ರಗಳು ಸಲ್ಲಿಕೆ ಆಗಲಿ. ಆಮೇಲೆ